ಸ್ನೇಹಿತರೆ, ತಿರುಮಲದ ಬ್ರಹ್ಮೋತ್ಸವವನ್ನು ಪ್ರತಿ ವರ್ಷ ಲಕ್ಷಾಂತರ ಮಂದಿ ನೋಡ್ತಾರೆ. ಆದರೆ ಅದಕ್ಕೆ ಕಾರಣವಾದ ಮೂಲ ಕಥೆ ಕೇಳಿದವರು ಬಹಳ ಕಡಿಮೆ. ಅದು ಹೇಗೆ ಆರಂಭವಾಯಿತು, ಜೊತೆಗೆ ಆಶ್ವಯುಜ ಮಾಸದಲ್ಲಿ ವೆಂಕಟೇಶ ಕಲ್ಯಾಣದ ಪ್ರವಚನ ಪಾರಾಯಣ ಮಾಡುವ ಸಂಪ್ರದಾಯದ ಹಿನ್ನೆಲೆ ಏನು ಎನ್ನುವುದರ ಬಗ್ಗೆ ತಿಳಿಸ್ತೇನೆ. ಅದನ್ನು ಕೇಳಿದರೆ ನಿಮ್ಮ ಮನಸ್ಸೇ ದೇವರ ಕಲ್ಯಾಣದಲ್ಲಿ ಲೀನವಾಗುತ್ತದೆ. ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತಿನಿಂದ ದಶಮಿಯವರೆಗೂ ವೆಂಕಟೇಶ ಕಲ್ಯಾಣದ ಪ್ರವಚನ ಪಾರಾಯಣ ಮಾಡುವ ಸಂಪ್ರದಾಯವಿದೆ. ಇದು ವರ್ಷಕ್ಕೆ ಒಮ್ಮೆ ಮಾತ್ರವಲ್ಲ, ವರ್ಷಕ್ಕೆ 2 ಬಾರಿ ನಡೆಸುವ ದಿವ್ಯ ಸ್ಮರಣೆ. ಅಂದರೆ ಭಕ್ತರು 2 ಬಾರಿ ಶ್ರೀನಿವಾಸ ಪದ್ಮಾವತಿಯರ ದಿವ್ಯ ಕಲ್ಯಾಣವನ್ನು ನೆನೆದು ಉತ್ಸವ ಮಾಡಬಹುದು. ವೈಶಾಖ ಮಾಸ ಶುಕ್ಲ ಪಕ್ಷದ ದಶಮಿಯ ಸಂಜೆ ಭೂಮಿಯಲ್ಲಿ ಸ್ವರ್ಗವನ್ನು ತರಿಸಿದಂತೆ ಶ್ರೀನಿವಾಸ ದೇವರು ಪದ್ಮಾವತಿ ದೇವಿಯನ್ನು ಪಾಣಿಗ್ರಹಣ ಅಂದರೆ ವಿವಾಹ ಮಾಡಿಕೊಂಡರು. ಆ ಸಮಯದಲ್ಲಿ ದೇವತೆಗಳು, ಗಂಧರ್ವರು, ಅಪ್ಸರಿಯರು, ಮಹರ್ಷಿಗಳು ಎಲ್ಲರೂ ಹಾಜರಾಗಿದ್ದರು. ದಿವ್ಯ ಮಂಗಳ ಧ್ವನಿಯಲ್ಲಿ ದೇವರ ವಿವಾಹಕ್ಕೆ ಸಾಕ್ಷಿಯಾದರು. ಆದರೆ ವಿವಾಹವಾದ ತಕ್ಷಣ ನೂತನ ದಂಪತಿಗಳಾದ ಶ್ರೀನಿವಾಸ ದೇವರು, ಪದ್ಮಾವತಿ ದೇವಿಯು ಪರ್ವತವನ್ನು ಹತ್ತಲಿಲ್ಲ. 6 ತಿಂಗಳು ಮಂಗಾಪುರದಲ್ಲೇ ವಾಸ ಮಾಡಿದರು. ಯಾಕೆ ಗೊತ್ತೇ? ಹೊಸ ದಂಪತಿಗಳು ತಾಳ್ಮೆಯಿಂದ ಹೊಂದಿಕೊಳ್ಳಬೇಕು, ಮನೆತನವನ್ನು ಅರಿತುಕೊಳ್ಳಬೇಕು, ಒಟ್ಟಾಗಿ ಹೊಸ ಜೀವನವನ್ನು ಕಟ್ಟಬೇಕು ಎಂಬ ಪಾಠವನ್ನು ದೇವರೇ ತಮ್ಮ ಬದುಕಿನಿಂದ ತೋರಿಸಿದರು. ಇದು ಭಕ್ತರಿಗೆ ದಿವ್ಯ ಸಂದೇಶ. ಮದುವೆ ಎಂದರೆ ಕೇವಲ ಆಚರಣೆಯಲ್ಲ, ಅದು ಧರ್ಮ, ಹೊಣೆಗಾರಿಕೆ ಮತ್ತು ಪರಸ್ಪರ ಪ್ರೀತಿ. ಹಾಗಾಗಿ 6 ತಿಂಗಳ ನಂತರ ಆಶ್ವಯುಜ ಮಾಸದಲ್ಲಿ ಶ್ರೀನಿವಾಸ ದೇವರು, ಪದ್ಮಾವತಿ ದೇವಿಯು ಪರ್ವತವನ್ನು ಏರಿದರು. ಆ ಕ್ಷಣ ತಿರುಮಲ ಪರ್ವತವೇ ಮಂಗಳ ಧ್ವನಿಯಿಂದ ಕಂಗೊಳಿಸಿತು. ಬ್ರಹ್ಮದೇವರು ತಿರುಮಲದಲ್ಲಿ ಶ್ರೀನಿವಾಸ ದೇವರ ದರ್ಶನ ಪಡೆದರು. ಈ ಅನುಗ್ರಹ ಕೇವಲ ನನಗಷ್ಟೇ ಅಲ್ಲದೆ ಜಗತ್ತಿನ ಪ್ರತಿಯೊಬ್ಬರಿಗೂ ಲಭಿಸಲಿ ಎಂದು ನಿರ್ಧರಿಸಿದರು. ಆ ಕಾರಣಕ್ಕೆ ಸ್ವತಃ ಬ್ರಹ್ಮದೇವರೇ ಮೊದಲ ಬಾರಿಗೆ ರಥೋತ್ಸವವನ್ನು ನಡೆಸಿದರು. ಬ್ರಹ್ಮದೇವರು ವಿಶೇಷವಾಗಿ ಶಮಿ ವೃಕ್ಷದ ರಥವನ್ನು ತಯಾರಿಸಿದರು. ಶಮಿ ಮರ ಎಂದರೆ ವೈದಿಕ ಗ್ರಂಥಗಳಲ್ಲಿ ಪವಿತ್ರವಾದದ್ದು. ಅದು ಪಾಪಹರ, ಕಷ್ಟ ನಿವಾರಕ, ವಿಜಯದ ಸಂಕೇತ. ಶಮಿ ಎಂದರೆ ಶತ್ರು ಶಮನ, ಪಾಪ ಶಮನ. ಹಾಗಾಗಿ ಅದರ ಮೇಲೆ ನಿರ್ಮಿಸಿದ ರಥದಲ್ಲಿ ದೇವರನ್ನು ಆರೋಹಣ ಮಾಡಿಸಿದರೆ ಅದು ಲೋಕವ್ಯಾಪಿ ಪಾಪಗಳನ್ನು ಶಮನಗೊಳಿಸುತ್ತದೆ ಎಂದು ಬ್ರಹ್ಮದೇವರು ತಿಳಿದಿದ್ದರು. ಅವರೇ ಮೊದಲ ಬಾರಿಗೆ ದೇವರನ್ನು ಶಮಿ ರಥದಲ್ಲಿ ಕುಳ್ಳಿರಿಸಿ ವೇದ ಮಂತ್ರಗಳಿಂದ, ಹೂವು, ದೀಪ, ನಾದಗಳಿಂದ ಅದ್ಭುತ ಬ್ರಹ್ಮ ರಥೋತ್ಸವವನ್ನು ನಡೆಸಿದರು. ಇದು ಇಂದಿಗೂ ತಿರುಮಲದ ಬ್ರಹ್ಮೋತ್ಸವದ ಮೂಲ. ಇಂತಹ ಬ್ರಹ್ಮೋತ್ಸವದ ಸಮಯದಲ್ಲಿ ಎಲ್ಲರಿಗೂ ತಿರುಮಲಕ್ಕೆ ಹೋಗುವುದು ಸಾಧ್ಯವಿಲ್ಲ. ಹಾಗಾಗಿ ಭಕ್ತಿಯ ಮನಸ್ಸಿನಿಂದ ಮನೆಯಲ್ಲಿಯೇ ಶ್ರೀನಿವಾಸ ಕಲ್ಯಾಣ ಪಾರಾಯಣ ಮಾಡಿದರೆ ಸಾಕು. ಅಲ್ಲಿ ಶೋಕ ಮಾಯವಾಗುತ್ತದೆ, ಕಲಹಗಳು ತಣಿಯುತ್ತವೆ, ಸಂಪತ್ತು, ಸಮೃದ್ಧಿ, ಮಂಗಳ ನೆಲೆಸುತ್ತವೆ. ಅಂತಹ ಮನೆಯಲ್ಲಿ ದೇವರ ವಿವಾಹವೇ ನಡೆದಂತಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ವೆಂಕಟೇಶ ಕಲ್ಯಾಣವು ಕೇವಲ ಪೌರಾಣಿಕ ಕಥೆಯಲ್ಲ, ಅದು ನಮ್ಮ ಜೀವನಕ್ಕೆ ಮಾರ್ಗದರ್ಶನ. ಶ್ರೀನಿವಾಸ ಪದ್ಮಾವತಿಯರ ಪವಿತ್ರ ಜೀವನ ನಮ್ಮ ಕುಟುಂಬಕ್ಕೂ ದಾರಿ ತೋರಿಸುತ್ತದೆ. ಈ ಕಲ್ಯಾಣ ಕಥೆಯನ್ನು ಭಕ್ತಿಯಿಂದ ಕೇಳುವವರು, ಆಚರಿಸುವವರು ಅವರ ಜೀವನದಲ್ಲಿ ಶೋಕವಿಲ್ಲದೆ, ಸಂಕಟವಿಲ್ಲದೆ ಸದಾ ಕಲ್ಯಾಣ, ಸದಾ ಮಂಗಳ, ಸದಾ ಶ್ರೀನಿವಾಸರ ಅನುಗ್ರಹ ನೆಲೆಸುತ್ತದೆ. ಶ್ರೀನಿವಾಸ ಕಲ್ಯಾಣಮೇ ಸನ್ನಿಧತಾಂ ಸದಾ ಹೃದಯ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.